ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಸುಗುಣ, ಸ್ವಲ್ಪ ತಡೀರಿ. ಏನಾಯ್ತು ಮಚ್ಚಿ? ಸುಗುಣ, ಈಗಲಾದ್ರೂ ಕರೆಕ್ಟಾಗಿ ಮಾತಾಡಬಾರ್ದಾ? ಯಾಕಪ್ಪ ಮಾತಾಡಬೇಕು? ಏನು ಬೇಡ, ಯಾರ್ಯಾರು ಹೇಗಾಗಿರ್ಬೇಕು ಹಾಗಾಗಿದ್ರೇನೆ ಚಂದ. ಬದಲಾವಣೆ ಜಗತ್ತಿನ ನಿಯಮ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಕೆಲವೊಬ್ರು ಬದಲಾಗದೆ ಇದ್ರೇನೆ ಅವ್ರಿಗೆ ಚಂದ. ಅದರಲ್ಲಿ ಇವಳು ಒಬ್ಳು. ಸರ್, ಇದುವರೆಗೂ ಇವಳು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ ನೋಡಿ ಆಡ್ಕೊಳ್ಳೋರೆ ಹೆಚ್ಚು. ಆದ್ರೆ ನೀವೇ ನೋಡಿ, ಇದ್ರೆ ಹೀಗೆ ಇರಬೇಕು ಅಂತ ಹೇಳಿದ್ದು. ಎಲ್ಲರೂ ಹೀಗೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲಮ್ಮ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿತ್ವದವರು ಹೀಗೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳಿದೆ. ಒಟ್ಟಿನಲ್ಲಿ ನೀವಿಬ್ರು ಒಂದಾದ್ರಲ್ಲ, ನನಗದೇ ಸಮಾಧಾನ. ಒಂದು ನಿಮಿಷ ಇಲ್ಲೇ ಇರಮ್ಮ, ಬರ್ತೀನಿ. ನಿಮ್ಮ ಜೋಡಿನ ಆಶೀರ್ವಾದ ಮಾಡಿ ಹರಿಸೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಆ ಭಗವಂತನ ಹತ್ರ ನಾನು ಖಂಡಿತ ಪ್ರಾರ್ಥನೆ ಮಾಡ್ತೀನಿ. ಅಮ್ಮ ಸುಗುಣ, ಈ ಅಣ್ಣನ ಒಂದು ಸಣ್ಣ ಗಿಫ್ಟ್ ತಗೊಮ್ಮ. ಪರವಾಗಿಲ್ಲ, ಬೇಡ. ಅಣ್ಣ ಕೊಡ್ತಾ ಇದ್ದೀನಿ, ತಗೋಬೇಕಷ್ಟೇ. ಇದರಲ್ಲಿ ನಿನ್ನ ಮದುವೆಗೆ ಅರ್ಶಿನ ಕುಂಕುಮ ಬಳೆ ತಗೋ, ಸರಿನಾ? ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಮಚ್ಚಿ ಅಂತ ಹೇಳು, ಅದೇ ಕರೆಕ್ಟ್. ನೋಡಮ್ಮ, ಕಾಶಿಯವರು ನಿನ್ನನ್ನು ಸಂಸ್ಕಾರ ಕಲೀಲಿ ಅಂತ ನಮ್ಮ ಮನೆಗೆ ಬಿಟ್ಟರು. ಆದರೆ ನಿನ್ನಿಂದ ನಾನು ಒಂದು ಕಲ್ತ್ಕೊಂಡೆ. ಮಾತು ಹೊರಟಾಗಿದ್ದು ಮಾತ್ರಕ್ಕೆ ಅವ್ರಿಗೆ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು ಅಂತ. ನಿನ್ನಲ್ಲೂ ಹೆಣ್ತನ ಇದೆ, ನಿನ್ನಲ್ಲೂ ಸಂಸ್ಕಾರ ಇದೆ. ಅದು ಹೊರಗೆ ಬರೋಕ್ಕೆ ನಿನ್ನ ಪ್ರೀತಿನೇ ಬರಬೇಕಾಗಿ. ಆಶೀರ್ವಾದ ಮಾಡು ಮಚ್ಚಿ. ನೀನು ಚೆನ್ನಾಗಿರ್ತೀಯ ಬಿಡು ಮಚ್ಚಿ. ಥ್ಯಾಂಕ್ಸ್ ಮಚ್ಚಿ. ಸಮಾಜ ಸೇವೆ ಮಾಡುವಾಗೋ ಖುಷಿ, ಭಗವಂತನ ಪಾದ ಸೇವೆ ಮಾಡುವಾಗೋ ಖುಷಿ ಎರಡೂ ಒಂದೇ. ಶಿವಪ್ರಸಾದ್, ನನಗೆ ನಿನ್ನ ಸ್ನೇಹದಲ್ಲಿ ಸಿಗೋ ಖುಷಿಗಿಂತ ಬೇರೆ ಯಾವ ಖುಷಿನೂ ದೊಡ್ಡದಲ್ಲ. ಭಗವಂತ, ಏನು ಹೀಗೆ ಹೇಳ್ತಾ ಇದೆಯಾ? ನಿನ್ನ ಸ್ನೇಹ ಸಿಕ್ಕಿರೋದಕ್ಕೆ ನಾನು ಹೆಮ್ಮೆ ಪಡಬೇಕು ಅಂಥದ್ರಲ್ಲಿ ನನ್ನಂಥ ಪಾಮರನ ಯಾರು? ನೀನ. ಯಾರಿಗೂ ತೊಂದರೆ ಕೊಡದೇ ಇರೋ ಮುಗ್ಧ ಜೀವಿಗಳು ಪಾಮರ. ಅಂದರೆ ನಿನ್ನ ಪ್ರಕಾರ ನಾನು ಮುಗ್ಧ ಅಲ್ವಾ? ನನ್ನ ಮಾತಿನ್ನೂ ಮುಗ್ಧೇ ಇಲ್ಲ. ಆಗ್ಲೇ ಪ್ರಶ್ನೆ ಕೇಳೋ ನೀನು ಮುಗ್ಧ ಆದ್ರೆ ನನ್ನ ಮಾತಿನ ಅರ್ಥನೇ ಬೇರೆ. ನಮಗೆ ಯಾಕೆ ಬೇಕು? ನಮ್ಮ ಪಾಡಿಗೆ ನಾವಿರೋಣ ಅನ್ನೋ ಅಪಾಯ ರಹಿತ ಜೀವಿಗಳು ಪಾಮರರು. ನಮಗ್ ತೊಂದರೆ ಆದ್ರೂ ಬೇರೆಯವರಿಗೆ ನೋವಾಗಬಾರ್ದು ಅನ್ನೋ ನೀನು ಪಾಮರನಲ್ಲ. ನೀನು ಒಳಿತು ಕೆಡುಕು ನಡುವೆ ಇರೋ ಚಾಮರ. ದೊಡ್ಡ ಮಾತು ಭಗವಂತ. ನನಗೆ ಗೊತ್ತಿರೋದು ನಿನ್ನ ನೀತಿ, ನನ್ನ ರೀತಿ ಅಷ್ಟೇ. ಎಲ್ಲಕ್ಕೂ ಮೀರಿ ಎಲ್ಲವನ್ನೂ ಆಡಿಸೋನು ನೀನೇ ತಾನೆ. ಆಡ್ಸೋಕೆ ನಿನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದಮೇಲೆ ನೀನು ಸಾಮಾನ್ಯನ ಶಿವಪ್ರಸಾದ್? ಏನೋ ಭಗವಂತ, ಆ ಹುಡುಗಿ ಬಾಡಿಗೆ ತಾಯಿಯಾಗಿ ಎಲ್ಲಿ ಅವಳ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಾಳು ಅಂತ ಭಯ ಆಗಿತ್ತು. ಅದು ಕೂಡ ಅವಳಿಗೆ ಆ ವಿಷಯನೇ ಗೊತ್ತಿರಲಿಲ್ಲ. ಆದರೆ ಕಡೆಗೆ ಅವಳು ಬಯಸಿದ ಪ್ರೀತಿ ಸಿಕ್ತು, ಅವಳಿಗೊಂದು ಒಳ್ಳೆ ಜೀವನ ಸಿಕ್ತು. ಅಷ್ಟೇ ನನಗೆ ಸಂತೋಷ. ಭಗವಂತ, ನನಗೊಂದು ಡೌಟು. ಈ ಬಾಡಿಗೆ ತಾಯಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ತಂತ್ರಜ್ಞಾನನ ತಿಳ್ಕೊಂಡಿದ್ದೀನೋ ಇಲ್ವೋ ಅನ್ನೋ ಸಂದೇಹನ? ಚಚೆ, ಸಂದೇಹ ಅಂತಲ್ಲ ಭಗವಂತ. ಗರ್ಭದೊಳಗೆ ಜೀವ ಸೃಷ್ಟಿ ಮಾಡೋದು ನಿನ್ನ ದೈವತ್ವ. ಆದರೆ ಇನ್ಯಾರ್ದೋ ಗರ್ಭದಲ್ಲಿ ಜೀವ ಸೃಷ್ಟಿ ಮಾಡೋದನ್ನು ಮನುಷ್ಯ ಕಂಡು ಹಿಡಿದಿದ್ದಾನೆ. ಇದರಿಂದ ಮನುಷ್ಯ ನಿನ್ನನ್ನು ಮೀರಿ ಬೆಳೀತಿದ್ದಾನಲ್ಲ ಅಂತ ನಿನಗೇನಾದರೂ ಹೊಟ್ಟೆ ಕಿಚ್ಚಿರಬಹುದಾ ಅಂತ ನನ್ನ ಡೌಟ್ ಅಷ್ಟೇ. ಹಣೆಯಲ್ಲಿ ಕಿಚ್ಚಿಟ್ಕೊಂಡು ಓಡಾಡೋ ನನಗೆ ಹೊಟ್ಟೆ ಕಿಚ್ಚ ಶಿವಪ್ರಸಾದ್? ಇಸವಿ 2024 ಆಗಿದೆ. ತಂತ್ರಜ್ಞಾನ ಮುಂದುವರೆದಿದೆ.
ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಎಲ್ರಿಗಿಂತ ಮೇಲಿದ್ದಾನೆ ಅನ್ನೋ ಆಲೋಚನೆನೇ ತಪ್ಪು. ನೀವೀಗ ಬದುಕ್ತಾ ಇರೋದು ಆಧುನಿಕ ಜಗತ್ತಿನ ಅತ್ಯಾಧುನಿಕ ಜೀವನ ಶೈಲಿ ಅಲ್ಲವೇ ಅಲ್ಲ. ನಿಮ್ಮಲ್ಲಿರೋ ತಂತ್ರಜ್ಞಾನ ಆಧುನಿಕವಲ್ಲ, ನಿಮ್ಮಲ್ಲಿರೋ ಜ್ಞಾನ ಆಧುನಿಕವಲ್ಲ, ಎಲ್ಲವೂ ಹಿಂದೆಯೇ ಉಳಿದಿದೆ. ಈಗಲೂ ನಿಮ್ಮ ತಲೆಮಾರು ತೆವಳುತ್ತಲೇ ಸಾಕ್ತಾ ಇದೆ. ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಮನುಷ್ಯ ಏನೆಲ್ಲ ಕಂಡುಹಿಡಿದಿದ್ದಾನೆ. ಇಲ್ಲಿ ಕೂತ್ಕೊಂಡು ಇನ್ನೆಲ್ಲಿಗೋ ಮಾತಾಡ್ತಾನೆ, ಇನ್ನೆಲ್ಲೋ ನಡೆಯೋ ವಿಚಾರನ ಇಲ್ಲೇ ಕೂತ್ಕೊಂಡು ನೋಡ್ತಾನೆ. ಟೆಸ್ಟ್ ಟ್ಯೂಬ್ ಅಲ್ಲಿ ಮಗು ಆಗುತ್ತೆ, ಸಮುದ್ರದ ಮೇಲೆ ವಿಮಾನ ನಿಲ್ಲಿಸಿ ಬಟನ್ ಒತ್ತಿದ್ರೆ ಸಾಕು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರೆದ್ರೆ ನಮಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿಕೊಡುತ್ತೆ. ಅಷ್ಟ್ಯಾಕೆ ಭಗವಂತ, ಒಂದೇ ಒಂದು ಬಟನ್ ಒತ್ತಿದ್ರೆ ಪ್ರಪಂಚನೇ ನಾಶ ಮಾಡೋ ಅಣುಬಾಂಬ್ನ ಕಂಡು ಹಿಡಿದಿದ್ದಾರೆ ಮನುಷ್ಯ. ಅಂಥದ್ರಲ್ಲಿ ತಿಳ್ಕೊಂಡು ಸಾಕ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ ಭಗವಂತ. ಒಂದೊಂದಾಗೆ ಉತ್ತರ ಕೊಡ್ಲಾ ಅಥವಾ ಒಂದೇ ಸಲ ಉತ್ತರ ಕೊಡ್ಲಾ? ಇಲ್ಲೇ ಕೂತ್ಕೊಂಡು ಇನ್ನೆಲ್ಗೋ ಮಾತಾಡೋದು ನಿಮಗ್ ಹೊಸ್ತಿರ್ಬೋದು, ಆದ್ರೆ ನಿಮ್ಮ ಪೂರ್ವಿಕರು ಇದನ್ನ ಟೆಲಿಪತಿ ಅನ್ನೋ ಹೆಸರಲ್ಲಿ ಆಗ್ಲೇ ಬಳಸ್ತಾ ಇದ್ದ ವಿದ್ಯೆ ಅದು. ಇನ್ನು ಇನ್ನೆಲ್ಲೋ ನಡೆಯೋ ವಿಚಾರಗಳನ್ನ ಇಲ್ಲಿ ಕೂತ್ಕೊಂಡು ನೋಡೋದ್ರ ಬಗ್ಗೆ ಹೇಳಿದ್ಯಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ನಡೆಯೋ ಎಲ್ಲಾ ವಿಚಾರಗಳನ್ನ ನೇರ ಪ್ರಸಾರದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದ ವಿದ್ಯೆ ಅದು. ಇನ್ನು ಪ್ರಣಾಳ ಶಿಶುವಿನ ಬಗ್ಗೆ ಹೇಳಿದ್ಯಲ್ಲ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಣಾಳ ಶಿಶುವನ್ನ ಪ್ರಯೋಗ ಮಾಡಿದವರು ವ್ಯಾಸ. ಭ್ರೂಣವನ್ನ 101 ಕುಂಭದೊಳಗೆ ಇರಿಸಿ ವೈಜ್ಞಾನಿಕವಾಗಿ ಅದನ್ನ ಪೋಷಿಸಿ ಕೌರವರ ಜನನಕ್ಕೆ ಕಾರಣವಾದ. ಈಗ ನೀವುಗಳು ಓಡಾಡೋ ವಿಮಾನ ಆಗಿನ ರಾವಣನ ಪುಷ್ಪಕ ವಿಮಾನದ ಹತ್ತಿರಕ್ಕೂ ಬರಲಾಗದಷ್ಟು ಹಿಂದುಳಿದಿದೆ. ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಕರೆಯೋ ಎಷ್ಟೋ ವಿಚಾರಗಳು ಆಗಲೇ ಲಭ್ಯ ಇದ್ದು ಜನಸಾಮಾನ್ಯರು ಬಳಸ್ತಾ ಇದ್ದ ಕಾಲ ಅದು. ನೀವು ಹೇಳೋ ಜಗತ್ತಿನ ವಿನಾಶಕ ಅಣುಬಾಂಬ್ ಆಗಿನ ಬ್ರಹ್ಮಾಸ್ತ್ರ ಅಷ್ಟೆಲ್ಲ ಮುಂದುವರಿದ ಕಾಲ ಅದು. ಹೀಗಿರುವಾಗ ಭ್ರೂಣನ ಇನ್ನೊಂದು ತಾಯಿಯ ಹೊಟ್ಟೆಯಲ್ಲಿ ಬೆಳೆಸೋದು ಹೊಸ್ತೇನಲ್ಲ. ಕಾಲಕ್ಕನುಗುಣವಾಗಿ ನೀತಿಯ ಚೌಕಟ್ಟಿನಲ್ಲಿ ನ್ಯಾಯಯುತವಾಗಿ ಧರ್ಮದ ಹಾದಿಯಲ್ಲಿ ಪರಸ್ಪರ ಒಪ್ಪಿಗೆಯಿಂದ ಯಾವುದೇ ಅನ್ಯಾಯವಿಲ್ಲದೆ ಅದು ನಡೆದರೆ ತಪ್ಪಿಲ್ಲ. ಆದರೆ ಅದು ಸ್ವಾರ್ಥಕ್ಕಾಗಲಿ, ಹಣಕ್ಕಾಗಲಿ, ಮದಕ್ಕಾಗಲಿ, ಅಹಂಕಾರಕ್ಕಾಗಲಿ ಆಗಕೂಡದು. ಏನೇ ಆಗಲಿ, ಇಲ್ಲಿ ಯಾರು ಹೆರುತ್ತಾರೆ ಅನ್ನೋದಕ್ಕಿಂತ ಹೆತ್ತ ಕರುಳು, ಕೈ ಹಿಡಿದು ತಿದ್ದೋ ಬೆರಳು ಇವೆರಡೇ ಶ್ರೇಷ್ಠ. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.